ಸೋನುಮ್ ವಾಂಗ್ಚುಕ್ ರವರ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಂಡಿರುವುದು ಸ್ವಾಗತಾರ್ಹ. ಬಂಧುಗಳೇ, ಸೋನುಮ್ ವಾಂಗ್ಚುಕ್ ರವರು ಯಾರು? ಒಬ್ಬ ಸಾಮಾಜಿಕ ಕಾರ್ಯಕರ್ತರು. ಲಡಾಖ್ನಲ್ಲಿ ಜನರ ಹಕ್ಕುಗಳ, ಪರಿಸರ ಸಂರಕ್ಷಣೆ, ಅಭಿವೃದ್ಧಿ ಕುರಿತು ಅನೇಕ ಹೋರಾಟಗಳನ್ನು ಮಾಡಿದಂಥವರು. ಇವರಿಗೆ ನಮ್ಮ ಇಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕೂಡ ಇವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರು. ಈ ಒಂದು ಅನೇಕ ಪರಿಸರ ವಿಚಾರಗಳಿಗೆ ನ್ಯಾಯಸಮ್ಮತ ಹೋರಾಟಗಳನ್ನು ಮಾಡಿ ಅಂತಂದ್ಬಿಟ್ಟು ಕೂಡ ಸರ್ಕಾರದಿಂದ 150 ಎಕರೆ ಜಮೀನನ್ನು ಸಹ ಆ ಒಂದು ಸಂಸ್ಥೆಗೆ ಕೊಟ್ಟಿತ್ತು. ಆದರೆ ಅವರು ಆ ಒಂದು ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಮರೆತು ಕೆಲಸವನ್ನು ಸಮರ್ಪಕವಾಗಿ ಮಾಡದೇ ಹೋದಾಗ ಆ ಒಂದು ಸರ್ಕಾರದಿಂದ ಕೊಟ್ಟಂಥ ಜಮೀನನ್ನು ವಾಪಸ್ ಪಡೆದಿದ್ದು ನಾವು ಅವಲೋಕನ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ. ಬಂಧುಗಳೇ, ಅವರು ಬಾಂಗ್ಲಾದೇಶ, ಬ್ರಿಟನ್ನು ಮತ್ತು ಚೈನಾ ದೇಶಕ್ಕೆ ಹೋಗಿದ್ದಂಥ ಆ ದೇಶದ ಪ್ರತಿನಿಧಿಗಳಂತೆ ವರ್ತಿಸ್ತಾ ಇದ್ದು, ಈ ಒಂದು ನಿಟ್ಟಿನಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಯನ್ನು ಈಗಾಗಲೇ ತಗೊಂಡು ಬಂದಿದ್ದಾರೆ. ಆ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆ ಕಾಯ್ದೆಯ ಒಂದು ಮೂಲ ಸ್ವರೂಪ ಯಾವ ರೀತಿ ಇದೆ ಅಂತಂದರೆ, ವಿದೇಶಿ ಕೊಡುಗೆಗಳ ಸ್ವೀಕಾರ ವಿವರಗಳನ್ನು, ಅವರ ಪ್ಯಾನ್ ನಂಬರ್ ಆಗಿರಲಿ, ಯಾವ ಸಂಸ್ಥೆಯಿಂದ ವಿದೇಶಿಗಳ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದೊಂದು ಕಟ್ಟುನಿಟ್ಟಿನ ವಿವರಗಳನ್ನು ಕೊಡುವಂಥ ಸರ್ಕಾರ ಹೇಳಿತ್ತು. ಮತ್ತು ಯಾವ ಬ್ಯಾಂಕ್ನಿಂದ ಯಾವ ಸಂಸ್ಥೆಗೆ ಬರ್ತದೆ ಅಂತ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಪಡೆಯುವಂಥ ವ್ಯವಸ್ಥೆ ಆಗಿತ್ತು. ಹಣದ ಬಳಕೆಯ ವಿಚಾರಗಳನ್ನು, ವಿದೇಶಿ ದಿಂದ ಬಂದಂಥ ಒಂದು ದೇಣಿಗೆ ಹಣವನ್ನು ಯಾತಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ, ಏನಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅನ್ನುವ ಲೆಕ್ಕಪತ್ರಗಳನ್ನು ಕೊಡಬೇಕಾಯಿತು. ಮತ್ತು ಆಡಿಟ್ ರಿಪೋರ್ಟ್ಗಳನ್ನು ಕಟ್ಟುನಿಟ್ಟಾಗಿ ಕೊಡಬೇಕಾಯಿತು. ಇದು ನಮ್ಮ ದೇಶದಲ್ಲಿ ಕೆಲವರು ಒಳ್ಳೆಯ ಉದ್ದೇಶಗಳಿಗೆ ಹಣವನ್ನು ಪಡೆದರೆ ಕೆಲವು ಸಂಸ್ಥೆಗಳು ಇದನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ವ್ಯವಸ್ಥೆ ಕಾಣ್ತಾ ಇತ್ತು. ಅದನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ, ಏಕೆಂದರೆ ವಿದೇಶದಿಂದ ಅಹವಾಲುಗಳನ್ನ ತರಿಸ್ಕೊಳ್ಳೋಂಥದ್ದು, ವಿದೇಶಗಳಿಂದ ಹಣಗಳನ್ನು ತರಿಸ್ಕೊಂಡು ಇಲ್ಲಿ ಅವರ ಸ್ವಂತದ ಖರ್ಚುಗಳಿಗೆ ಮತ್ತು ದೇಶದ ವಿಧ್ವಂಸಕ ಕೃತ್ಯಗಳಿಗೆ ಉಪಯೋಗಿಸೋದು ಕಂಡು ಬಂದಿದ್ದಾಗ ಈ ಕಾಯ್ದೆಯನ್ನು ಇವತ್ತು ಈ ಬಾರಿಯ ಸಂಸತ್ನಲ್ಲಿ ಆ ಒಂದು ಕಾನೂನನ್ನ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಈ ಕಾನೂನನ್ನು ಪಾಲನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ತಗೊಂಡು ಬರ್ತಾ ಇದ್ರೆ, ಈ ಒಂದು ನಮ್ಮ ಮಿತ್ರ ಪಕ್ಷಗಳ ಅಥವಾ ನಮ್ಮ ಒಂದು ಬೇರೆ ಬೇರೆ ಪಕ್ಷದವ್ರಿಗೆ ಇದು ತಡೆಯೋಕ್ಕಾಗಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇದೇನಾದರೂ ಮುಂದಿನದಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಬಂದು ಹೋದರೆ ನಾವು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡೋದು ಭಾಳ ಕಷ್ಟ. ಯಾಕೆಂತಂದರೆ ಭಾಳ ಸುಲಭನಾಗಿ ಬೇರೆ ದೇಶದಿಂದ ಹಣ ತರಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ನಾವು ಆ ಕಷ್ಟ ಆದಾಗ ಮುಂದಿನ ಚುನಾವಣೆಗಳಿಗೆ ಖರ್ಚು ಮಾಡಲಿಕ್ಕಾಗಲಿ ಅಥವಾ ದೇಶದ ವಿಧ್ವಂಸಕ ಕೃತ್ಯಗಳಿಗೆ ಖರ್ಚು ಮಾಡೋಕ್ಕೆ ಹಣದ ಕೊರತೆ ಆಗುತ್ತೆ ಅನ್ನೋದು, ಇದು ಬಂದರೆ ಕೆಲವು ಪಕ್ಷಗಳಿಗೆ ಭಾಳ ಹಿನ್ನಡೆಯನ್ನು ಉಂಟು ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಕಾನೂನನ್ನು ತರಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಒಳಗಡೆ ಸಂಸದರು ಕೆಲಸ ಮಾಡ್ತಾ ಇದ್ದಾರೆ, ಇದು ಹೋರಾಟ ಮಾಡ್ತಾ ಇದ್ದಾರೆ. ಹೊರಗಡೆ ಈ ಒಂದು ಕಾಕ್ರೋಚ್ ಅಂತ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಯಾವುದೇ ರೀತಿ ಚುನಾವಣಾ ಆಯೋಗದಲ್ಲಿ ಮಾನ್ಯತೆ ಪಡೆಯದ ಪಕ್ಷ, ಈ ಒಂದು ಪಕ್ಷದ ಕಾರ್ಯಕರ್ತರು ಮತ್ತು ಏಜೆಂಟ್ಗಳೆಲ್ಲ ಹೊರದೇಶದಲ್ಲಿದ್ದಾರೆ, ಫಾರಿನಲ್ಲಿದ್ದಾರೆ, ಅದರಲ್ಲೂ ಅಮೇರಿಕಾದಲ್ಲಿದ್ದಾರೆ. ಕಂಟ್ರೋಲ್ ಮಾಡಿಕೊಂಡು ಇಲ್ಲಿ ದೇಶವನ್ನು ಅಸ್ಥಿರಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನೀವು ಸಾಕಷ್ಟು ಪ್ರಜ್ಞಾವಂತರಿದ್ದೀರಿ ಮತ್ತು ವಿದ್ಯಾರ್ಥಿಗಳಿದ್ದೀರಿ. ಈ ಕಾನೂನಿನ ಚೌಕಟ್ಟಿನಲ್ಲಿ ಆಗತಕ್ಕಂಥ ವಿಚಾರಗಳನ್ನು ಗಮನಿಸಿ ಆ ಒಂದು ನೀಟ್ನಲ್ಲಿ ಆದಂಥ ತೊಂದರೆಗೆ ನಾನು ಕೂಡ ವಿಷಾದವನ್ನು ಪಡಿಸ್ತೇನೆ. ಯಾಕೆಂತಂದರೆ ಈಗಾಗಲೇ ಆ ನೀಟ್ನ ಎಕ್ಸಾಮನ್ನು ಮತ್ತೆ 14 ಲಕ್ಷ ವಿದ್ಯಾರ್ಥಿಗಳನ್ನು ಓದುವ ಸಲುವಾಗಿ ಬಹಳ ತ್ವರಿತವಾಗಿ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅಂಥದ್ರಲ್ಲೂ ಕೂಡ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಆ ಒಂದು ಎಕ್ಸಾಮನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಉತ್ತೀರ್ಣರಾಗಿದ್ದವರಿಗೆಲ್ಲ ನಾನು ಸ್ವಾಗತವನ್ನು ಕೋರ್ತೀನಿ. ಮತ್ತು ಉತ್ತೀರ್ಣರಾಗಿರೋದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ತೊಂದರೆ ಆಗಬಾರ್ದು ಅಂತ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀಟ್ ಪರೀಕ್ಷೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನ್ಯೂನ್ಯತೆಗಳಿಗೆ ಕೋರ್ಟನ್ನು ಮಾಡಿದೆ ಮತ್ತು ಸರ್ಕಾರನೇ ಅದನ್ನು ಕಣ್ಗಾವಲನ್ನು ಇರಿಸುವಂಥ ಕೆಲಸ ಆಗಿದೆ. ಈ ಒಂದು ದಸೆಯಲ್ಲಿ
ಈ ಒಂದು 2010ರಲ್ಲಿ ನೀಟ್ ಪ್ರಾರಂಭ ಆದಾಗಲೂ 14ರಲ್ಲೂ ಅನೇಕ ಬಾರಿ ಇಂಥವೆಲ್ಲ ಪತ್ರೆ ಸೋರಿಕೆ ಆಗಿದ್ರು ಕೂಡ ಅವತ್ತು ಕೇಳದೇ ಇರತಕ್ಕಂಥ ಜನ ಇವತ್ತು ಕೇಳ್ತಕ್ಕಂಥದ್ದು ಇದು ಪ್ರಶ್ನೆ ಉದ್ಭವ ಆಗಿರೋದು ಇವತ್ತಿನ ಸರ್ಕಾರವನ್ನ ಅಸ್ಥಿರಗೊಳಿಸುವ ಒಂದು ಕುತಂತ್ರದ ವಿಚಾರವಾಗಿದೆ. ದಯಮಾಡಿ ಈ ಒಂದು ವಿಷಯದಲ್ಲಿ ನಮ್ಮ ವಿದ್ಯಾರ್ಥಿಗಳಾಗಲಿ ಮತ್ತು ಹೋರಾಟಗಾರರಾಗಲಿ ಸಮಾಜ ಹೋರಾಟಗಾರರೇ ಎಲ್ಲವೂ ಕೂಡ ಕೂಲಂಕುಷವಾಗಿ ವಿಮರ್ಶೆಯನ್ನು ಮಾಡಿ ಆ ಒಂದು ಚಿಂತನಾಶೀಲವಾಗಿ ಕೆಲಸ ಮಾಡಿ ಅಂತ ನಾನು ಈ ವಾಹಿನಿ ಮೂಲಕ ನಿವೇದನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು.